ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 738 ಪಾಯಿಂಟ್ಸ್ ಡೌನ್ ಆಗಿ 80,604 ಕ್ಲೋಸ್ ಆಗಿದೆ. ನಿಫ್ಟಿ 269 ಪಾಯಿಂಟ್ಸ್ ಡೌನ್ ಆಗಿ 24,530 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 555 ಪಾಯಿಂಟ್ಸ್ ಡೌನ್ ಆಗಿ 52,265 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಹೆಂಗನ್ನಿಸ್ತು? ನೆನ್ನೆ ಬರೀ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಕರೆಕ್ಷನ್ ನೋಡಿದ್ವಿ. ಆದರೆ ಇವತ್ತು ಓವರಾಲ್ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಎಲ್ಲ ಪೋರ್ಟ್ಫೋಲಿಯೋ ರೆಡ್ಡಲ್ಲಿ ಕ್ಲೋಸ್ ಆಗಿದೆ. ಇದಕ್ಕೋಸ್ಕರನೇ ಹೇಳೋದು, ಬಿಗ್ ಇವೆಂಟ್ ಇದ್ದಾಗ ಟ್ರೇಡ್ ಮಾಡಬೇಡಿ, ಎಕ್ಸ್ಪೆಷಲಿ ಬಿಗಿನರ್ಸ್. ಯಾಕಂದರೆ ಮಾರ್ಕೆಟ್ ಸೆಂಟಿಮೆಂಟ್ ಯಾವ ಥರ ಮೂವ್ ಆಗುತ್ತೆ ಅಂತ ಗೊತ್ತಾಗಲ್ಲ. ನಮ್ಮ ಸೈಕಾಲಜಿ ಸಹ ಇಂಪಾರ್ಟೆಂಟ್, ಜೊತೆಗೆ ನಾಲೆಡ್ಜ್ ಇರಬೇಕು. ಸೊ ಕಮ್ಮಿಂಗ್ ಟೈಮಲ್ಲಿ ಮಾರ್ಕೆಟ್ ತುಂಬ ವಾಲೆಟೈಲ್ ಆಗಿರುತ್ತೆ. ಬಿಗಿನರ್ಸ್ ಆದಷ್ಟು ಅವಾಯ್ಡ್ ಮಾಡಿ ಟ್ರೇಡ್ ಮಾಡೋದಕ್ಕೆ. ಇವತ್ತು PSU ಸ್ವಲ್ಪ ರನ್ನಪ್ ಆಗಿದೆ ಬಜೆಟ್ ಸೆಂಟಿಮೆಂಟಿಂದ. ನಿಫ್ಟಿ 50ಯಲ್ಲಿ ಮೇಜರಾಗಿ ಡ್ರ್ಯಾಗ್ ಮಾಡಿರೋದು ರಿಲಯನ್ಸ್ ಇಂಡಸ್ಟ್ರಿ, ಜೊತೆಗೆ ಹೈಯೆಸ್ಟ್ ವೆಯ್ಟೇಜ್ ಇದೆ ನಿಫ್ಟಿ 50ಯಲ್ಲಿ. ಇವತ್ತು Q1 ರಿಸಲ್ಟ್ ಅಪ್ಡೇಟ್ ಆಗಬೇಕಾಯಿತು, ಅಪ್ಡೇಟ್ ಆಗಿಲ್ಲ. ಮಾರ್ಕೆಟ್ ಕ್ಲೋಸ್ ಆದಮೇಲೆ ರಿಸಲ್ಟ್ ಅಪ್ಡೇಟ್ ಆಗುತ್ತೆ. ಈ ರಿಸಲ್ಟ್ ಏನಾದರೂ ಮಾರ್ಕೆಟ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆನೇ ಅಪ್ಡೇಟ್ ಆಗಿದ್ರೆ ಇವತ್ತು ಈ ಫಾಲ್ ನೋಡ್ತಾ ಇರಲಿಲ್ಲ. ಜೊತೆಗೆ ನಾಳೆ HDFC ಬ್ಯಾಂಕ್ ರಿಸಲ್ಟ್ ಇದೆ, ಇದು ಇಂಪಾರ್ಟೆಂಟ್. ಈ ಎರಡೂ ಕಂಪ್ನಿ ನಿಫ್ಟಿಯಲ್ಲಿ ಹೈಯೆಸ್ಟ್ ವೆಯ್ಟೇಜ್ ಇದೆ. ಈ ಎರಡೂ ಕಂಪ್ನಿ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೋಮವಾರ ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅಂತ. ಇನ್ನೊಂದು ಅಪ್ಡೇಟ್ ಬಜೆಟ್ ಬಗ್ಗೆ ಏನಂದರೆ, ಮಾರ್ಕೆಟ್ ಇವತ್ತು ಫಾಲ್ ಆಗಿದ್ದಕ್ಕೆ ರೀಸನ್ ಬಜೆಟ್ ಸೆಂಟಿಮೆಂಟ್. ಬಜೆಟ್ಗಿನ್ನ ಮುಂಚೆ 5 ಡೇಸ್, ಬಜೆಟ್ ಆದಮೇಲೆ 5 ಡೇಸ್ ಇದೇ ಥರ ಸೆಲ್ ಆಫ್ ಇರುತ್ತೆ. ಇವಾಗ ಎಲ್ಲರೂ ನೋಡ್ದಂಗೆ ಸ್ವಲ್ಪ ಸೆಕ್ಟರ್ಸ್ ಓವರ್ ವ್ಯಾಲ್ಯೂಷನಲ್ಲಿದೆ. ಸ್ವಲ್ಪ ಕರೆಕ್ಷನ್ ಶುರು ಆದರೂ ಎಲ್ಲರೂ ಟೆನ್ಷನ್ಸಲ್ಲಿ ಸೆಲ್ ಮಾಡ್ತಾರೆ. ಆಗ ಬಿಗ್ ಕರೆಕ್ಷನ್ ಆರ್ ಫಾಲ್ ಆಗಿ ಟರ್ನ್ ಆಗುತ್ತೆ. ಈಗ ಪಾಸ್ಟ್ ಡೇಟಾ ಪ್ರಕಾರ ನೋಡಿದ್ರೆ ಪ್ರತಿ ಬಜೆಟ್ ದಿನ ಎಂದೂ ರ್ಯಾಲಿ ಆಗಿಲ್ಲ. 2009ನಲ್ಲಿ ವರೆಸ್ಟ್ ಕೇಸಲ್ಲಿ 5% ಫಾಲ್ ಇದೆ. 2009ನಲ್ಲಿ ಅದು ಬೆಸ್ಟ್ ಬಜೆಟ್ ರ್ಯಾಲಿ ಆಗಿರೋದು 2021ನಲ್ಲಿ 4% ರ್ಯಾಲಿ ಆಗಿದೆ. ಈ ಡೇಟಾ ಕ್ಲೀನಾಗಿ ನೋಡಿ, ಯಾವ ಇಯರ್ ಮಾರ್ಕೆಟ್ ಪಾಸಿಟಿವ್ ಆಗಿ ತೊಗೊಂಡಿದೆ, ಯಾವ ಇಯರ್ ಮಾರ್ಕೆಟ್ ನೆಗೆಟಿವ್ ಆಗಿ ತೊಗೊಂಡಿದೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಮತ್ತು ಮಾರ್ಕೆಟ್ ಮೂವ್ ಆಗೋದಕ್ಕೆ 3 ಬೇಸಿಕ್ ರೂಲ್ಸ್ ಇದೆ. ಒಂದು ವ್ಯಾಲ್ಯೂಯೇಷನ್ಸ್, ಇನ್ನೊಂದು ಟೆಕ್ನಿಕಲ್ಸ್, ಇನ್ನೊಂದು ಸೆಂಟಿಮೆಂಟ್. ಇವಾಗ ಎಲ್ಲ ಇನ್ವೆಸ್ಟರ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿದೆ, ಪಾಸಿಟಿವ್ ಆಗಿ ಮೂವ್ ಆಗುತ್ತೆ ಅಂತ. ಬಜೆಟ್ ಪ್ರಕಾರ 3 ಸೆಂಟಿಮೆಂಟ್ಸ್ ಇದೆ. ಒಂದು, ಇನ್ಕಮ್ ಟ್ಯಾಕ್ಸಲ್ಲಿ ಚೇಂಜಸ್ ಇರಬೇಕು ಅಂತ. ಎರಡನೇದು ಬಂದು ಅಲೋಕೇಶನ್ಸ್, ರೈಲ್ವೆ, ಪವರ್, ಇನ್ಫ್ರಾ, ಡಿಫೆನ್ಸ್ ಇದಕ್ಕೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಅಲೋಕೇಶನ್ಸ್ ಕೊಡಬೇಕು ಅಂತ. ಥರ್ಡ್ ಏನು ಅಂತಂದರೆ ನ್ಯೂ ಪಾಲಿಸೀಸ್. ಯಾವುದು ಅಂದರೆ ಸೆಮಿಕಂಡಕ್ಟರ್, PLI ಸ್ಕೀಮ್ಸ್, ವಾಟರ್ ರಿಸೈಕ್ಲಿಂಗ್ ಇದಕ್ಕೆಲ್ಲ ಅಲೋಕೇಶನ್ಸ್ ಕೊಡ್ತಾರೆ ಅಂತ. ಜೊತೆಗೆ ಇನ್ನೂ ಏನಾದರೂ ಅಪ್ಡೇಟ್ ಇದ್ದರೆ ಅದು ಪಾಸಿಟಿವ್ ಆಗಿರುತ್ತೆ. ಆದರೆ ಯಾವುದಾದ್ರೂ ಒಂದು ಡಿಸಪಾಯಿಂಟ್ ಆದರೂ ಮಾರ್ಕೆಟಲ್ಲಿ ನೆಗೆಟಿವ್ ನೋಡ್ಬೋದು ನಾವು ಬಜೆಟ್ ದಿನವೇ. ಇವಾಗಿರೋ ಗ್ರೋತ್ ಪ್ರಕಾರ ಇನ್ನೂ ಅಂಡರ್ ಪರ್ಫಾರ್ಮಿಂಗಲ್ಲಿ 2 ಸೆಕ್ಟರ್ ಇದೆ. ಒಂದು ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್, ಇನ್ನೊಂದು FMCG. ತಾನ್ಲಾ ಪ್ಲ್ಯಾಟ್ಫಾರ್ಮ್ ಲಿಮಿಟೆಡ್ ಈ ಕಂಪ್ನಿ ಬಿಸ್ನೆಸ್ ಏನು ಮಾಡುತ್ತೆ ಗೊತ್ತಾ? ಕ್ಲೌಡ್ ಕಮ್ಯುನಿಕೇಷನ್ನ ಪ್ರೊವೈಡ್ ಮಾಡುತ್ತೆ. ಇದ್ರ ಮೇಜರ್ ಕ್ಲೈಂಟ್ಸ್ ಬಂದು ಏರ್ಟೆಲ್, ಗೂಗಲ್, ಫೇಸ್ಬುಕ್, ಲಿಂಕ್ಡ್ಇನ್, HDFC, ಕೊಟಕ್ ಮಹೀಂದ್ರಾ, ಆಕ್ಸಿಸ್ ಬ್ಯಾಂಕ್, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್, ಟ್ರೂ ಕಲರ್ ಎಕ್ಸೆಟ್ರಾ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 10% ಗ್ರೋ ಆಗಿದೆ, EBITDA 3%, ನೆಟ್ ಪ್ರಾಫಿಟ್ 4%, EPS 4% ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಕ್ವಾರ್ಟರ್ ಸೇಲ್ಸ್ ಡೌನ್ ಆಗಿದೆ, ಕ್ವಾರ್ಟರ್ ಮಾರ್ಜಿನ್ ಇಂಪ್ರೂವ್ ಆಗಿದೆ. ಟಾಟಾ ಟೆಕ್ನಾಲಜಿ ಲಿಮಿಟೆಡ್ ಈ ಕಂಪ್ನಿ ಬಿಸ್ನೆಸ್ ಬಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಡಿಜಿಟಲ್ ಸೊಲ್ಯೂಷನ್ನ ಪ್ರೊವೈಡ್ ಮಾಡುತ್ತೆ. 40% ಇವ್ರ ರೆವೆನ್ಯೂ ಬಂದು ಟಾಟಾ ಮೋಟರ್ಸ್ ಮತ್ತು JLR ಬಿಸ್ನೆಸ್ಸಿಂದನೇ ಬರುತ್ತೆ. ರಿಸಲ್ಟ್ ನೋಡ್ಕೊಂಡ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಮಾಡುತ್ತೆ. ಸೇಲ್ಸ್ 1% ಗ್ರೋ ಆಗಿದೆ, EBITDA 8%, ನೆಟ್ ಪ್ರಾಫಿಟ್ 15%, EPS 15% ಡೌನ್ ಆಗಿದೆ. ಓವರಾಲ್ ನೆಗೆಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್. ಈ ಸ್ಟಾಕ್ನ ಲಾಂಗ್ ಟರ್ಮ್ಗೋಸ್ಕರ ನೋಡಿದ್ರೆ ತುಂಬ ಗ್ರೋತ್ ಪೊಟೆನ್ಷಿಯಲ್ ಇದೆ. ಯಾಕಂದರೆ ನೆಕ್ಸ್ಟ್ EV ಬಿಸ್ನೆಸ್ ಅನ್ನೋದು ತುಂಬ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಟಾಟಾ ಟೆಕ್ನಾಲಜಿನ ಕನ್ಸಿಡರ್ ಮಾಡ್ಬೋದು ಲಾಂಗ್ ರನ್ನಲ್ಲಿ ಮಾತ್ರ. ಪರ್ಸಿಸ್ಟೆಂಟ್ ಸಿಸ್ಟಮ್ ಈ ಕಂಪ್ನಿ ಬಿಸ್ನೆಸ್ ನೋಡಿಕೊಂಡ್ರೆ ಡಿಜಿಟಲ್ ಇಂಜಿನಿಯರಿಂಗ್ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತಾರೆ. ಯಾವ ಸೆಗ್ಮೆಂಟಲ್ಲಿ ಅಂದರೆ ಪ್ರಾಡಕ್ಟ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಇಂಜಿನಿಯರಿಂಗ್, ಕ್ಲೌಡ್ ಎನೇಬಲ್ ಎಂಟರ್ಪ್ರೈಸ್ ಮಾಡರ್ನೈಸೇಷನ್,
ಡೇಟಾ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಟೋಮೇಷನ್. ಈ ಇಷ್ಟು ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 18% ಗ್ರೋ ಆಗಿದೆ, ಎಬಿಟಾ 22% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 34% ಗ್ರೋ ಆಗಿದೆ, EPS 34%. ಓವರಾಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇನ್ಫೋಸಿಸ್ ಇವತ್ತು IT ಇಂಡೆಕ್ಸ್ ಮೂವ್ ಆಗಿರೋದಕ್ಕೆ ಮೇನ್ ರೀಸನ್ ಇನ್ಫೋಸಿಸ್. ಶೇರ್ ಪ್ರೈಸ್ 2% ಮೂವ್ ಆಗಿದೆ. ಇದ್ರ ಬಿಸ್ನೆಸ್ ನೋಡಿಕೊಂಡ್ರೆ ಡಿಜಿಟಲ್ ಸರ್ವಿಸ್ನ ಕೊಡುತ್ತೆ. 57% ರೆವೆನ್ಯೂ ಇದಕ್ಕೆ ಡಿಜಿಟಲ್ ಸರ್ವಿಸಿಂದನೇ ಬರುತ್ತೆ. ರಿಮೈನಿಂಗ್ 43% ಕೋರ್ ಸರ್ವಿಸಿಂದ ಬರುತ್ತೆ. ಇದರ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 4% ಗ್ರೋ ಆಗಿದೆ, ಎಬಿಟಾ 4%, ನೆಟ್ ಪ್ರಾಫಿಟ್ 7%, EPS 7% ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಪೇಟಿಎಮ್ Q1 ರಿಸಲ್ಟ್ ಅಪ್ಡೇಟ್ ಮಾಡಿದೆ. ಈ ಕಂಪ್ನಿ ಓವರಾಲ್ ನೆಗೆಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಆದರೂ ಇವತ್ತು ಶೇರ್ ಪ್ರೈಸ್ 5% ರನ್ ಅಪ್ ಆಗಿದೆ. ರೀಸನ್ ಬಂದು ಫ್ಯೂಚರ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಪಾಸಿಟಿವ್ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಶೇರ್ ಪ್ರೈಸ್ ಸಹ 5% ಗ್ರೋ ಆಗಿದೆ. ಈ ಕಂಪ್ನಿ ಬಿಸ್ನೆಸ್ ನೋಡಿಕೊಂಡ್ರೆ ಪೇಮೆಂಟ್ ಸರ್ವಿಸ್, ಫಿನಾನ್ಷಿಯಲ್ ಸರ್ವಿಸ್ ಮತ್ತು ಕ್ಲೌಡ್ ಸರ್ವಿಸ್ ಕೊಡ್ತಾರೆ. ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 36% ಡೌನ್ ಆಗಿದೆ, ಎಬಿಟಾ 155% ಡೌನ್ ಆಗಿದೆ, ನೆಟ್ ಪ್ರಾಫಿಟ್ 135% ಡೌನ್ ಆಗಿದೆ, EPS 134% ಡೌನ್ ಆಗಿದೆ. ಓವರಾಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಎರಡೂ ಡೌನ್ ಆಗಿದೆ. ಫ್ಯೂಚರಲ್ಲಿ ನೋಡಬೇಕು ಯಾವ ಥರ ಇದು ಪರ್ಫಾರ್ಮ್ ಮಾಡುತ್ತೆ. ಸ್ವಲ್ಪ ಕಂಪ್ನೀಸ್ ಡಿವಿಡೆಂಡ್ನ ಪೇ ಮಾಡುತ್ತೆ ಶೇರ್ ಹೋಲ್ಡರ್ಸ್ಗೆ. ಫಸ್ಟ್, ಡಿವಿಡೆಂಟ್ ಅಂದರೆ ಏನು ಗೊತ್ತಾ? ಯಾವುದೇ ಒಂದು ಕಂಪ್ನಿ ಪ್ರಾಫಿಟ್ನ ಜನ್ರೇಟ್ ಮಾಡುತ್ತಲ್ಲ, ಪ್ರಾಫಿಟ್ನ ಜನ್ರೇಟ್ ಮಾಡಿದಾಗ ಬಂದಿರೋ ಪ್ರಾಫಿಟಲ್ಲಿ ಸ್ವಲ್ಪ ರಿಸರ್ವ್ ಮಾಡಿ ಮಿಕ್ಕಿರೋ ಪ್ರಾಫಿಟ್ನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಅದು ಡಿವಿಡೆಂಟ್ ಫಾರ್ಮಲ್ಲಿ. ಇವಾಗ ಸ್ವಲ್ಪ ಕಂಪ್ನೀಸ್ ಡಿವಿಡೆಂಟ್ ಪೇ ಮಾಡ್ತಾಯಿದೆ. ಅದು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ. ಬಾಷ್ ಲಿಮಿಟೆಡ್ 170 ರೂಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಕೋರಮಂಡಲ್ ಇನ್ವೆಸ್ಟ್ಮೆಂಟ್ 70 ಪೈಸಾ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಡಾಬರ್ ಇಂಡಿಯಾ 2 ರೂಪೀಸ್ 75 ಪೈಸಾ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ 10 ರೂಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಟೆಕ್ ಮಹೀಂದ್ರಾ 28 ರೂಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಇಷ್ಟು ಕಂಪ್ನೀಸ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.